ಬರಡು ಬಿದ್ದ ನೆಲ, ಹಿಟ್ಟಿಲ್ಲದ ಹೊಟ್ಟೆ, ಕೆಲಸವಿಲ್ಲದೆ ಸುಸ್ತಾದಂಥ ರಟ್ಟೆಗಳು, ಮೇವಿಲ್ಲದ ಜಾನುವಾರು, ನೀರಿಲ್ಲದ ಬದುಕು. ಇದು ಬರೀ ಇಲ್ಲಗಳ ಸಂತೆ. ಬರಬಿದ್ದು 6 ತಿಂಗಳು ಕಳೆದು ಹೋಗಿದೆ. ಕೊನೆಗೂ ಕೂಡ ಕೇಂದ್ರ ಕರ್ತವ್ಯ ಪ್ರಜ್ಞೆಗೆ ಮರಳಿದೆ. ಕಣ್ಣಾಮುಚ್ಚಾಲೆ ಆಟಕ್ಕೆ ವಿರಾಮ ಕೊಟ್ಟಿದೆ. ರಾಜ್ಯಕ್ಕೆ 3,454 ಕೋಟಿ ಬರ ಪರಿಹಾರವನ್ನು ಘೋಷಣೆ ಮಾಡಿದೆ. ಆದರೆ ಕೇಳಿದ್ದು 18,000 ಕೋಟಿ, ಸಿಕ್ಕಿದ್ದು ಅರೆಕಾಸಿನ ಮಜ್ಜಿಗೆ ಅಂತ ರಾಜ್ಯ ಸರ್ಕಾರ ಕೆರಳಿದೆ. ನಾವು ಕೇಳಿರೋದು 18,172 ಕೋಟಿ. 3,000 ಚಿಲ್ಲರೆ ಕೊಟ್ಟಿದ್ದಾರೆ. ಕೊಡಬೇಕಾದ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಹೋರಾಟ ಮುಂದುವರಿಸ್ತೇವೆ. ಮುಂಗಾರು ಹಿಂಗಾರು, ಇದು ವರುಣ ಬರೆದ ಬರಹ. 2023ರಲ್ಲಿ ಮುಂಗಾರು ಕೈಕೊಟ್ಟು ಬಳಿಕ ಹಿಂಗಾರು ಸಹ ಅದೇ ದಾರಿ ತುಳಿದು ಕರ್ನಾಟಕವನ್ನ ಕ್ಷಾಮದ ಕರಾಳತೆಗೆ ದುಡಿತು. ಭೀಕರ ಬರತಾಂಡವಕ್ಕೆ ತತ್ತರಿಸಿದ ಕರ್ನಾಟಕ ಸೂರ್ಯ ಶಿಕಾರಿಗೆ ಬೆಂದು ಬಸವಳಿದಿದೆ. ಬರ ಪರಿಹಾರಕ್ಕಾಗಿ ಅಲೆದಾಡಿ ಸುಸ್ತಾದ ರಾಜ್ಯಕ್ಕೆ ಕೊನೆಗೂ ಅರ್ಧ ನ್ಯಾಯ ಸಿಕ್ಕಿದೆ. 3,454 ಕೋಟಿ ರೂಪಾಯಿ ಬರ ಪರಿಹಾರ ಘೋಷಣೆ. ರಾಜ್ಯ ಸರ್ಕಾರಕ್ಕೆ ಜಯ, ಕರ್ನಾಟಕ ನಿರಾಳ. ಹೌದು, ಬರ ಪರಿಹಾರದ ವಿಚಾರವಾಗಿ ನಡೆದ ಹೋರಾಟಕ್ಕೆ ಈಗ ಜಯ ದಕ್ಕಿದೆ. ಡೆಲ್ಲಿ ಡೋರ್ ಬಡಿದು ಸುಸ್ತಾದ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದೇ ತಡ. ಕೇಂದ್ರ ರಾಜಕೀಯ ಮಾಡಿಕೊಂಡಿದೆ. ಸುಪ್ರೀಂ ಕೋರ್ಟ್ಗೆ ವಾರದ ಭರವಸೆ ನೀಡಿದ್ದ ನಮೋ ಸರ್ಕಾರ 2 ದಿನ ಬಾಕಿ ಇರುವಂತೆ ರಾಜ್ಯಕ್ಕೆ 3,454 ಕೋಟಿ ರೂಪಾಯಿ ಬರ ಪರಿಹಾರವನ್ನ ಬಿಡುಗಡೆ ಮಾಡಿದೆ. ಸೆಪ್ಟೆಂಬರ್ 13ರಂದೇ ರಾಜ್ಯದ 223 ತಾಲೂಕುಗಳನ್ನ ಬರಪೀಡಿತ ಅಂತ ರಾಜ್ಯ ಸರ್ಕಾರ ಘೋಷಿಸಿತ್ತು. ಅಲ್ಲದೆ 18,174 ಕೋಟಿ ರೂಪಾಯಿ ಬರ ಪರಿಹಾರಕ್ಕಾಗಿ ಕೇಂದ್ರದ ಮುಂದೆ ಬೇಡಿಕೆ ಇಟ್ಟಿತ್ತು. ಸೆಪ್ಟೆಂಬರ್ನಲ್ಲೇ ಕೇಂದ್ರದ ತಂಡವು ಬಂದು ಬರ ಅಧ್ಯಯನ ನಡೆಸಿ ತೆರಳಿತ್ತು. ಡಿಸೆಂಬರ್ನಲ್ಲಿ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಭೇಟಿ ಮಾಡಿದ್ದ ಸಿಎಂ ಬರ ಪರಿಹಾರಕ್ಕೆ ಮನವಿ ಮಾಡಿದ್ರು. ಅದಾಗಿ 4 ತಿಂಗಳು ಕಳೆದ ಬಳಿಕ ಎಲೆಕ್ಷನ್ ಹೊತ್ತಲ್ಲಿ ಬರಕ್ಕೆ ಹಣ ಬಿಡುಗಡೆ ಮಾಡಿದೆ. ಕೇಳಿದ್ದು 18,172 ಕೋಟಿ ರೂಪಾಯಿ ಪರಿಹಾರ, ಸಿಕ್ಕಿದ್ದು ಅಲ್ಪ ಪರಿಹಾರ ಎಂದು ಸಿಎಂ ಸಿದ್ದು ಕಿಡಿ. ಕಲಬುರಗಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾವ್ ಕೇಳಿದ್ದು 18,172 ಕೋಟಿ ರೂಪಾಯಿ, ಆದ್ರೆ ಕೇಂದ್ರ ಬಹಳ ಕಡಿಮೆ ಹಣ ನೀಡಿದೆ ಅಂತ ಅಸಮಾಧಾನ ಹೊರಹಾಕಿದ್ರು. ಇತ್ತ ಟ್ವಿಟರ್ನಲ್ಲಿ ಬಾಕಿ ಪರಿಹಾರಕ್ಕಾಗಿ ಹೋರಾಟ ಮುಂದುವರಿಯಲಿದೆ ಅಂತ ಪ್ರಕಟಿಸಿದ್ದಾರೆ. ಕೇಂದ್ರ ಸರ್ಕಾರ 3,464 ಕೋಟಿ ರೂಪಾಯಿಯನ್ನು ಮಾಡಿದೆ. ಅದು ನಾವು ಕೇಳಿರೋದು 18,172 ಕೋಟಿ. ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1/4 ಕಡಿಮೆ. ಸೊ ಅದಕ್ಕೆ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಏನಿರಬೇಕು, ನಮ್ಮ ನಿಲುವು ಏನಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಈಗಲೇ ಮಾತಾಡ್ತೀನಿ. ಅಲ್ಪ ಪ್ರಮಾಣದ ಹಣ, ಮಲತಾಯಿ ಧೋರಣೆ ಎಂದ ಕೃಷ್ಣ ಬೈರೇಗೌಡ. ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ, ಕೇಂದ್ರದ ವಿರುದ್ಧ ಡಿಕೆಶಿ ವಾಗ್ದಾಳಿ. ಇನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಸಮಸ್ಯೆ ಗಂಭೀರವಾಗಿರುವ ಆಧಾರದ ಮೇಲೆ ಪರಿಹಾರ ಕೇಳಿದ್ದೆವು. ಈಗ ಅಲ್ಪ ಪ್ರಮಾಣದ ಹಣ ಕೊಟ್ಟು ಮಲತಾಯಿ ಧೋರಣೆ ತೋರಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಡಿಸಿಎಂ ಡಿಕೆಶಿ, ಕೇಂದ್ರ ಸರ್ಕಾರ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಕೊಟ್ಟಿದೆ ಅಂತ ಪರಿಸ್ಥಿತಿಯ ಭೀಕರತೆಯನ್ನ ನಾಜೂಕಾಗಿ ವಿವರಿಸಿದ್ರು. 18,000 ಕೇಳಿದ್ದು 3,000 ಚಿಲ್ಲರೆ ಕೊಟ್ಟಿದ್ದಾರೆ. ಇದೇನಲ್ಲ ಮಜ್ಜಿಗೆ ಆನೆಗೆ ಅಂತ. ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಆದರೆ ಅವರು ಕೊಡಬೇಕಾದ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಇದನ್ನ ಹೋರಾಟ ಮುಂದುವರಿಸ್ತೇವೆ. ನಾವು ಕೇಳಿದ ಮೊತ್ತಕ್ಕೆ ನೋಡಿದಾಗ ಬಹಳ ಅಲ್ಪ ಮೊತ್ತವನ್ನ ಕೇಂದ್ರ ಸರ್ಕಾರ ಕೊಡೋದ್ರ ಮುಖಾಂತರ ಮತ್ತೊಮ್ಮೆ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕೇಳಿದ್ದು 18,172, ಆದರೆ ಕೊಟ್ಟಿರೋದು 3,400 ಕೋಟಿ ಆಸ್ಪಾಸ್ನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಮತ್ತೊಮ್ಮೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ.
ಕಲ್ಯಾಣ ಮತ್ತು ಕಿತ್ತೂರು ಭಾಗವೇ ತೀವ್ರ ಬರಪೀಡಿತಕ್ಕೆ ತುತ್ತಾಗಿದೆ. ಈ ಪ್ರದೇಶದಲ್ಲೇ ಮುಂದಿನ ಹಂತದ ಎಲೆಕ್ಷನ್ ನಡೆಯೋದಕ್ಕಿದೆ. ರಾಜ್ಯದ ಅತಿರಥರ ಯಾತ್ರೆ ಉತ್ತರದತ್ತ ಹೊರಳಿದೆ. ಇಲ್ಲಿ ಬರ ವಿಚಾರವೇ ಎಲೆಕ್ಷನ್ ಅಸ್ತ್ರವಾಗುವುದನ್ನ ಮನಗಂಡ ಕೇಂದ್ರ ಸರ್ಕಾರ ತುರ್ತು ಪರಿಹಾರಕ್ಕೆ ಮನಸ್ಸು ಮಾಡಿದೆ. ಅತ್ತ ಸುಪ್ರೀಂ ಕೋರ್ಟ್ನ ಸಮನ್ವಯತೆ ಪಾಠಕ್ಕೂ ಬಗ್ಗಿದ ಕೇಂದ್ರ ರಾಜ್ಯಕ್ಕೆ ನೆರವಿನ ಹಸ್ತ ಚಾಚಿದೆ. ಶಿವಪ್ರಸಾದ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.